ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಪಾರ್ಲೆಜಿ ಬಿಸ್ಕೆಟ್ ನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ. ಬರೀ ಚಿಕ್ಕ ವಯಸ್ಸು ಮಾತ್ರ ಅಲ್ಲ, ಈಗಲೂ ಕೂಡ ತಿಂತೀವಿ. ಯಾಕಂದ್ರೆ ಆ ಬಿಸ್ಕೆಟ್ ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸ್ವೀಟ್ ಆಗಿ ನಮ್ಮ ಚೈಲ್ಡ್ಹುಡ್ ನ ನೆನಪು ಮಾಡುವಂತ ಬಿಸ್ಕೆಟ್ ಅದು. ಅಂಡ್ ನಮ್ಮೆಲ್ರಿಗೂ ಒಂದೊಂದ್ಸತಿ ಡೌಟ್ ಹೆಂಗ್ ಕಾಡ್ತಿರುತ್ತೆ ಅಂದ್ರೆ, ಆ ಬಿಸ್ಕೆಟ್ ಮೇಲೆ ಇರುವಂತ ಮುದ್ದಾಗಿರೋ ಮಗು ಯಾರು ಅಂತ. ಕೆಲವು ದಿನಗಳಿಂದ ರೂಮರ್ಸ್ ಏನಿತ್ತು ಅಂದ್ರೆ, ಆ ಮುದ್ದಾಗಿರೋ ಮಗು ಬೇರೆ ಯಾರು ಅಲ್ಲ, ನಮ್ಮ ಇನ್ಫೋಸಿಸ್ ಕೋ ಫೌಂಡರ್ ಸುಧಾಮೂರ್ತಿ ಅವರು ಅಂತ. ಆದ್ರೆ ಅದು ನಿಜ ಅಲ್ಲ. ಯಾಕಂದ್ರೆ ಆ ಫೋಟೋದಲ್ಲಿ ಇರುವಂತ ಮಗು ಬದುಕೇ ಇಲ್ಲ, ಅಂದ್ರೆ ಆ ಮಗು ಹುಟ್ಟೇ ಇಲ್ಲ ಅಂತ. ಅದು ಜಸ್ಟ್ ಫಿಕ್ಷನಲ್ ಕ್ಯಾರೆಕ್ಟರ್. 1980 ಪಾರ್ಲೆ ಕಂಪನಿಯವರು ಪಾರ್ಲೆ ಗ್ಲೂಕೋಸ್ ಅಂತ ಬಿಸ್ಕೆಟ್ ನ ಸೆಲ್ ಮಾಡ್ತಾ ಇದ್ರು. ಆಗ ತುಂಬಾ ಜನ ಗ್ಲೂಕೋಸ್ ಅಂತ ಅವ್ರ ಪ್ರಾಡಕ್ಟ್ಸ್ ಗೆ ನೇಮ್ ಇಟ್ಟು ಸೆಲ್ ಮಾಡ್ತಾ ಇದ್ರು. ಇಷ್ಟೊಂದು ಕಾಂಪಿಟೇಷನ್ ಗೆ ಒಳಗಾಗಿ ಪಾರ್ಲೆಜಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗ್ತಾ ಇತ್ತು. ಅವಾಗ ಇವ್ರು ಏನಾದ್ರು ಜೀನಿಯಸ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಬೇಕು ಅಂತ ಎವರೆಸ್ಟ್ ಕ್ರಿಯೇಟಿವ್ ಏಜೆನ್ಸಿ ಅವ್ರ ಜೊತೆ ಸೇರ್ಕೊಂಡು ಅವ್ರ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಈ ತರ ಮುದ್ದಾಗಿರುವಂತ ಮಗುನ ಇಲಿಸ್ಟ್ರೇಷನ್ ಮಾಡಿದ್ರು. ಇದರ ಜೊತೆಗೆ ಪಾರ್ಲೆ ಗ್ಲೂಕೋಸ್ ಅಂತ ಇದ್ದ ಬಿಸ್ಕೆಟ್ ನ ಪಾರ್ಲೆ ಜಿ ಆಗಿ ಕನ್ವರ್ಟ್ ಮಾಡಿದ್ರು. ಜಿ ಫಾರ್ ಗ್ಲೂಕೋಸ್ ಅಂಡ್ ಜಿ ಫಾರ್ ಜೀನಿಯಸ್ ಅಂತ.